ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಇದು ಶೇಂಗಾ ಹೋಳಿಗೆನ. ತುಂಬಾ ಈಸಿಯಾಗಿ, ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ, ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಅರ್ಧ KGಯಷ್ಟು ಕಡಲೆಕಾಯಿ ಬೀಜನ ಈ ರೀತಿಯಾಗಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ಶೇಂಗಾನ ಸಿಪ್ಪೆನೆಲ್ಲ ತೆಗೆದು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಅರ್ಧ KGಯಷ್ಟು ನಾನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮಿಕ್ಸರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಂದರೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಸ್ವಲ್ಪನೇ ಪೌಡರ್ ಮಾಡ್ಕೊಳ್ಬೇಕು. ಇದು ಜಾಸ್ತಿ ನಾವು ಪೌಡರ್ ಮಾಡ್ಕೊಳ್ಳೋದು ಬೇಡ. ನಂತರ ನಾವು ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಫಸ್ಟಿಗೆ ತರಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ಸ್ವಲ್ಪ ಹಾಕ್ಕೊಂಡು ನಾನೀಗ ಬರೀ ಶೇಂಗಾನಷ್ಟೇ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ, ಅಂದರೆ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲ ಶೇಂಗಾ ಬೀಜ ಎಲ್ಲ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಅಷ್ಟು ಶೇಂಗಾ ಬೀಜ ಎಲ್ಲ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ, ಅರ್ಧ KGಯಷ್ಟು ಕೂಡ. ನಂತರ ನೋಡಿ ಫ್ರೆಂಡ್ಸ್, ಈಗ ನಾನು ಅರ್ಧ KG ಶೇಂಗಾಗೆ ಅರ್ಧ KGಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಶೇಂಗಾನ ನಾವು ಪೌಡರ್ ಮಾಡ್ಕೊಂಡಿದ್ದು ನೋಡಿ, ಅದನ್ನು ಹಾಕಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೆ ಸೇಮ್ ಅದೇ ಥರ ಪ್ರಮಾಣ ತೊಗೊಂಡು ನಾವು ಅಳತೆ ಮಾಡಿಕೊಂಡು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬೆಲ್ಲ ಮತ್ತು ಶೇಂಗಾ ಎರಡು ನಾವು ಪೌಡರ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ನಾನು ಶೇಂಗಾ ಬೆಲ್ಲ ಎರಡು ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಲ್ಲ, ಫಸ್ಟಿಗೆ ಶೇಂಗಾನ ಪೌಡರ್ ಮಾಡ್ಕೊಳ್ಬೇಕು, ನಂತರ ಬೆಲ್ಲನ ಪೌಡರ್ ಮಾಡ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲ್ಲನೂ ಸೇಮ್ ಇದೇ ರೀತಿಯಾಗಿ ಬೆಲ್ಲ ಮತ್ತು ಶೇಂಗಾ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಾತ್ರೆಗೆ ಅಷ್ಟು ಕೂಡ ಹಾಕಿಟ್ಕೊಂಡಿದ್ದೀನಿ. ಇದು 10 ನಿಮಿಷ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಅದೆಲ್ಲ ಸ್ವಲ್ಪ 10 ನಿಮಿಷ ಎಲ್ಲ ಚೆನ್ನಾಗದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ನಾನು ಅರ್ಧ ಗಂಟೆ ಮುಂಚೆನೇ ನಾನು ಮೈದಾನ ಕಲಸಿ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ನೋಡ್ಬೋದು. ನಾನು ಅರ್ಧ ಗಂಟೆ ಫಸ್ಟೇ ಕಲಸಿ ಇಟ್ಕೊಂಡಿದ್ದೀನಲ್ಲ, ಅಷ್ಟು ಚೆನ್ನಾಗಿ ನೆಂದಿದೆ ಪೂರ್ತಿಯಾಗಿ. ಈ ರೀತಿಯಾಗಿ ನಾವು ನೆನೆಸಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೋಳಿಗೆ ಬರುತ್ತೆ. ಇವಾಗ ನೋಡ್ಬೋದು, ಈಗ ನಾನು 10 ನಿಮಿಷ ಆಗಿದ ನಂತರ ನಾನು ಸ್ವಲ್ಪನೇ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಬೆಲ್ಲ ಮತ್ತು ಶೇಂಗಾ ಬೀಜ ಪೌಡರ್ ಮಾಡ್ಕೊಂಡಿದ್ದೆನ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ಸ್ವಲ್ಪ ತೊಗೊಂಡು. ಇವಾಗ ನಾವು ಸ್ವಲ್ಪನೇ ತೊಗೊಂಡ ನಂತರ ಈಗ ನಾನು ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಮಗೆ ಯಾವ ಸೈಜಿಗೆ ಬೇಕಾದ ಥರ ಸೈಜು ನೀವು ಮಾಡ್ಕೊಳ್ಬೋದು. ನಾನು ಈ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾವು ನೋಡಿ ತುಂಬ್ಕೊಳ್ಬೇಕಾಗುತ್ತೆ. ಅಂದರೆ ನಾನು ಮೈದಾನ ಈ ರೀತಿಯಾಗಿ ತೊಗೊಂಡ ನಂತರ ಇದಕ್ಕೆ ನಾವು ಮೋದಕ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ನಾವು ತುಂಬ್ಕೊಳ್ಬೇಕಾಗುತ್ತೆ. ನೋಡಿ, ನಮ್ಗೆ ಎಷ್ಟು ಬೇಕಷ್ಟು ಇದಕ್ಕೆ ಎಷ್ಟಾಗುತ್ತೆ ನೋಡಿ ಅಷ್ಟು ನಾನು ತುಂಬ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ದೊಡ್ಡದು ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಏನೇನ ದೊಡ್ಡದಾಗಿ ನೀವು ತೊಗೊಳ್ಬೋದು, ಅಂದರೆ ಮೈದಾನ ತೊಗೊಳ್ಬೋದು. ಇದಕ್ಕೆ ಎಕ್ಸ್ಟ್ರಾ ನೋಡಿ ಈ ರೀತಿಯಾಗಿ ಬರುತ್ತಲ್ಲ, ನಾನು ಸ್ವಲ್ಪ ತೆಗೆದುಬಿಡ್ತೀನಿ. ಇಲ್ಲಾಂದರೆ ಅದೇ ಜಾಸ್ತಿ ಆದರೆ ಸೈಡಿಗೆಲ್ಲ ತಿನ್ನೋದಕ್ಕೆ ಬರೀ ಮೈದಾನೇ ಇರುತ್ತೆ. ಸ್ವಲ್ಪ ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನ ತೊಗೊಂಡು ಲಟ್ಟಿಸ್ಕೊಳ್ತೀನಿ. ಅಕ್ಕಿ ಹಿಟ್ಟು ತೊಗೊಂಡು ಲಟ್ಟಿಸ್ಕೊಂಡ್ರೆ ನಮಗೆ ಎಷ್ಟು ದಿನಾರು ಇಟ್ಕೊಂಡು ತಿನ್ಬೋದು, ಮೆತ್ತಗಾಗೋಲ್ಲ, ಸ್ವಲ್ಪ ಕುರುಕುರಾಗಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅಂದರೆ ನಾವು ಎಷ್ಟು ದಿನಾರು ಇಟ್ಕೊಂಡು ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜಿಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈ ಕಡೆ ಗ್ಯಾಸ್ ಮೇಲೆ ನಾನು ದೋಸೆ ತವೆನೂ ಇಟ್ಕೊಂಡಿದ್ದೆ ಬಿಸಿ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಕಾದಿದೆ ನೋಡಿ, ಈಗ ಒಂದು ಹಾಕ್ಕೊಳ್ತಿದ್ದೀನಿ. ನಾನು ಲಟ್ಟಿಸ್ಕೊಂಡಿದ್ನೆಲ್ಲ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಶೇಂಗಾ ಹೋಳಿಗೆನ ಮಾಡ್ಕೊಂಡಿದ್ದು ಇದು ಸ್ವಲ್ಪ ಕಾದಿದ ನಂತರ ಇದಕ್ಕೆ ನಾನು ಎಣ್ಣೆಯನ್ನು ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಯಾಕಂತಂದರೆ ಇದರಲ್ಲಿ ಎಣ್ಣೆ ಅಂಶನೇ ಇರುತ್ತೆ ಅಲ್ವಾ ಶೇಂಗಾದಲ್ಲಿ, ಅದಕ್ಕೋಸ್ಕರ ಎಣ್ಣೆ ಹಾಕಲ್ಲ. ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಯಾಕಂತಂದರೆ ಇದರೊಳಗೇನೆ ಎಣ್ಣೆ ಇರುತ್ತೆ ಅನ್ನೋಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಳ್ತಿಲ್ಲ. ಇವಾಗ ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ
ಇರುತ್ತೆ. ಇದು ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ನಾವು 1 ತಿಂಗಳು ಬಿಟ್ಟು 2 ತಿಂಗಳು ತನಕನೂ ತಿನ್ಬೋದು. ಆ ರೀತಿಯಾಗಿ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಹಬ್ಬಗಳಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಹಬ್ಬದಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿನ ಶೇಂಗಾ ಹೋಳಿಗೆ ಯಾವ ರೀತಿಯಾಗಿ ಮಾಡಿದ್ದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಕೂಡ ಇದೇ ರೀತಿಯಾಗಿ ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು ಶೇಂಗಾ ಹೋಳಿಗೆನ. ಕಷ್ಟನೇ ಇರೋದಿಲ್ಲ. ನೋಡೋದಿಲ್ಲ ಯಾವ ರೀತಿಯಾಗಿ ಶೇಂಗಾ ಹೋಳಿಗೆ ಬಂದಿದೆ ಅಂತ. ನೋಡೋದಿಲ್ಲ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.